ಒಂದು ಸಾರಿ ಕೂಡ ಮಿಸ್ಸಿಂಗ್ ಇದೆ. ಅದೇ ವಿಡಿಯೋ ಲಾಸ್ಟ್ ವರೆಗೆ ನೋಡಿದವರಿಗೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ಇನ್ನು ಕೂಡ ನಂಗೆ ಸ್ಟೋರಿ ಹೇಳಿಕೆ ಉಂಟು ನಿಮಗೆ. ಇನ್ನು ನಾನು ಅಲ್ಲಿಂದ ಪರ್ಚೇಸೇ ಮಾಡುದಿಲ್ಲ ಅಂತ ಅನ್ಕೊಂಡಿದ್ದೆ. CC ಕ್ಯಾಮೆರಾ ಫೂಟೇಜ್ ಅನ್ನು ಕಳಿಸ್ಬಿಟ್ರು. ತುಂಬಾ ಸಾಫ್ಟ್ ಇರ್ತದೆ, ಎಷ್ಟು ಚಂದ ಉಂಟು. ಹಾಯ್ ಎಲ್ರಿಗೂ, ವೆಲ್ಕಮ್ ಟು ನಿವ್ಯಾಸ್ ಚಾನಲ್. ನಾನು ನಿವೇದಿತಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ನಾನು ಬಂದಿರುವಂತದ್ದು ನಮ್ಮ ನಿವ್ಯಾಸ್ ಕಲೆಕ್ಷನ್ ಅಲ್ಲಿ ಏನೆಲ್ಲ ಹೊಸತು ಬಂದಿದೆ ಅಂತ ನಿಮಗೆ ತೋರಿಸ್ಲಿಕ್ಕೆ. ನಿವ್ಯಾಸ್ ಕಲೆಕ್ಷನ್ ನಮ್ಮ ಇನ್ಸ್ಟಾ ಪೇಜ್. ಯಾರೆಲ್ಲ ಈ ಪೇಜ್ ಅನ್ನು ಫಾಲೋ ಮಾಡಿಲ್ವೋ ಅವರೊಂದ್ಸಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದರಲ್ಲಿ ಡೈಲಿ ಅಪ್ಡೇಷನ್ಸ್ ಗಳನ್ನು ಹಾಕ್ತಾ ಇರ್ತೇನೆ. ಫಾಲೋ ಸರ್ಚ್ ಅಲ್ಲಿ ಹೋಗಿ ನಿವ್ಯಾಸ್ ಕಲೆಕ್ಷನ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ನಮ್ಮ ಪೇಜ್ ಬರ್ತದೆ, ಅಥವಾ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಅದನ್ನೊಂದ್ಸಲ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಹೊಸದಾಗಿ ಈ ವಿಡಿಯೋವನ್ನು ಯಾರು ನೋಡ್ತಿದ್ದೀರಿ ಅವರು ಈ ಚಾನಲ್ ಅನ್ನು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್. ಹಾಗಾದ್ರೆ ಸರಿ, ನಾವು ಈ ಸಲ ಏನೆಲ್ಲ ಸಾರೀಸ್ ಎಲ್ಲ ಬಂದಿದೆ ಅಂತ ಹೇಳಿ ನೋಡ್ಕೊಳ್ಳುವ. ಈ ಸಲ ಬಂದಿರುವಂತದ್ದು ಎಲ್ಲ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಬಂದಿರುವಂತದ್ದು. ಹಾಗಾಗಿ ಪಟ ಅಂತ ಬುಕ್ ಮಾಡ್ಕೊಳ್ಳಿ. ಲಿಮಿಟೆಡ್ ಸ್ಟಾಕ್ ಮಾತ್ರ ಇರುವಂತದ್ದು. ಯಾವ್ದಾದ್ರು ಸಾರಿ ನಿಮಗೆ ಇಷ್ಟ ಆದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವ ನಂಬರ್ಗೆ ಮೆಸೇಜ್ ಮಾಡಿ ಸಾರಿಯನ್ನು ಬುಕ್ ಮಾಡ್ಕೊಳ್ಳಿ. ಈ ಸಲ ಫಸ್ಟ್ ಗೆ ತಂದಿರುವಂತಹ ಸಾರಿ ಯಾವ್ದು ಅಂತ ಹೇಳಿದ್ರೆ ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಬರುವಂತಹ ಸಾರಿ ನೋಡಿ. ಇದು ಅದು ರೆಗ್ಯುಲರ್ ವೇರ್, ಆಫೀಸ್ ವೇರ್ ಆ ತರ ಯೂಸ್ ಮಾಡುವಂತಹ ಸಾರಿ ನೋಡಿ. ಇದು ಯಾವ ತರ ಇರುತ್ತೆ ಅಂತ ಓಪನ್ ಮಾಡಿ ತೋರಿಸ್ತೇನೆ. ಲಿನನ್ ಕಾಟನ್ ಅಲ್ಲಿ ಬರುವಂತದ್ದು. ಪರ ಅಂತ ಇರುವುದಿಲ್ಲ ಸಾರಿ ತುಂಬಾ ಸಾಫ್ಟ್ ಇರ್ತದೆ ನೋಡಿ. ಪರ ಅಂತ ಇರುವುದಿಲ್ಲ. ಕಾಣ್ತಾ ಇದೆಯಾ ವಿಡಿಯೋದಲ್ಲಿ? ಸಾರಿ ತುಂಬಾನೇ ಸಾಫ್ಟ್ ಇರ್ತದೆ. ಲಿನನ್ ಕಾಟನ್ ಆಯ್ತಾ ಇದು. ಇದರಲ್ಲಿ ಒಂದು ಬಟರ್ ಪೇಪರ್ ತರ ಪೇಪರ್ ಇರ್ತದೆ, ಅದ್ರ ಸೌಂಡ್ ಇದು ಪರ ಅಂತ ಹೇಳುವಂತದ್ದು ನೋಡಿ. ಒಂದು ಕಲರ್ ಇದು, ಇನ್ನೊಂದು ಕಲರ್ ನೋಡಿ. ಇದು ಕೆಟಲಾಗ್ ಕೂಡ ಉಂಟು. ಈ ತರನೇ ಬರುವಂತದ್ದು ಸಾರಿ ನೋಡಿ. ಈ ತರ ಸಾಫ್ಟ್ ಆಗಿದೆ, ತುಂಬಾ ಚಂದ ಉಂಟು. ಇದರಲ್ಲಿ ಆಲ್ಮೋಸ್ಟ್ ಸಾರಿಯನ್ನು ಸ್ಟೇಟಸ್ ಅಲ್ಲಿ ಹಾಕಿದಾಗ್ಲೇ ಬುಕ್ ಆಗೋಗಿದೆ ನೋಡಿ. ಈ ತರ ಇದೆಲ್ಲ ಕಲರ್ಸ್ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇನ್ಸ್ಟಾದಲ್ಲೆಲ್ಲ ಅಪ್ಡೇಷನ್ಸ್ ಗಳನ್ನು ಹಾಕ್ತಾ ಇರ್ತೇನೆ, ಅದಕ್ಕೆ ನಾನು ಫಾಲೋ ಮಾಡಿ ಅಂತ ಹೇಳ್ತಾ ಇರುವಂತದ್ದು. ಇದರಲ್ಲಿ ಇಷ್ಟೇ ಕಲರ್ಸ್ ಇರುವಂತದ್ದು. ಬಜೆಟ್ ಫ್ರೆಂಡ್ಲಿ ರೇಂಜ್, ಟೀಚರ್ ಫ್ರೆಂಡ್ಲಿ, ಆಫೀಸ್ ವೇರ್, ಯಾರೆಲ್ಲ ಡೈಲಿ ಆಗಿ ಸಾರಿ ಉಟ್ಕೊಂಡು ಹೋಗ್ತೀರಿ ಅವರಿಗೆಲ್ಲ ಇದು ಸಖತ್ತಾಗಿ ಸೂಟ್ ಆಗ್ತದೆ. ಇದರ ರೇಟ್ ಬಂದ್ಬಿಟ್ಟು ಜಸ್ಟ್ 350 ರೂಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಬರ್ತದೆ. ಇದು ಫ್ರೀ ಶಿಪ್ಪಿಂಗ್ ಇರುವುದಿಲ್ಲ, ಶಿಪ್ಪಿಂಗ್ ಚಾರ್ಜ್ ಬರ್ತದೆ. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ನಮ್ಮ ಪಟ್ಟು ಸಾರಿ ಬರುವಂತದ್ದು ನೋಡಿ. ಇದು ಸಾಫ್ಟ್ ಆಗಿದೆ, ಪಟ್ಟು ಸಾರಿ ಟೈಪ್ ಬರುವಂತದ್ದು ನೋಡಿ. ಸಾರಿ ಫುಲ್ ಆಗಿ ಈ ತರ ವರ್ಕ್ ಬರ್ತದೆ. ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಬರ್ತದೆ, ಹಾಗೆ ಕಾಂಟ್ರಾಸ್ಟ್ ಅಲ್ಲೇ ಪಲ್ಲು ಮತ್ತೆ ನೋಡಿ. ಈ ತರ ಕಾಂಟ್ರಾಸ್ಟ್ ಅಲ್ಲೇ ಪಲ್ಲು ಮತ್ತು ಬ್ಲೌಸ್ ಬರ್ತದೆ. ತುಂಬಾ ಚೆನ್ನಾಗಿರುವಂತಹ ಸಾರಿ ನೋಡಿ. ಶೈನಿಂಗ್ ನೋಡಿ. ನಾನು ಒಂದೊಂದಾಗಿ ತೋರಿಸ್ತೇನೆ. ತೊಟ್ಟೆ ಇರುವಂತ ಇದು ಕವರ್ ಇರೋದ್ರಿಂದ ತುಂಬಾ ಸೌಂಡ್ ಬರ್ತದಲ್ಲ, ನಾಯ್ಸ್. ಹೋದ್ಸಲದ್ದು ವಿಡಿಯೋದು ವಾಲ್ಯೂಮ್ ಸ್ವಲ್ಪ ಕಡಿಮೆ ಆಗಿತ್ತು, ನಂಗೆ ಗೊತ್ತಾಗಿರ್ಲಿಲ್ಲ. ಆಮೇಲೆ ವಿಡಿಯೋ ಎಲ್ಲ ತೆಗ್ದ ನಂತರ ನೋಡಿರುವಂತದ್ದು ನೋಡಿ. ಈ ಸಾರಿ ನೋಡಿ. ಇದು ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರ್ತದೆ. ಈ ತರ ಪಲ್ಲು ಮತ್ತೆ ಬ್ಲೌಸ್ ಈ ತರ ಬರ್ತದೆ. ಓಪನ್ ಮಾಡಿ ತೋರಿಸುದಿಲ್ಲ, ಇನ್ಸ್ಟಾದಲ್ಲಿ ಇರ್ತದೆ ಓಪನಿಂಗ್ ವಿಡಿಯೋ ಎಲ್ಲ. ಒಂದ್ಸಲ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಇದರ ರೇಟ್ ಬಂದ್ಬಿಟ್ಟು ಎಷ್ಟಿರ್ಬೋದು ಹೇಳಿ? ಇದರ ರೇಟ್ ಬಜೆಟ್ ಫ್ರೆಂಡ್ಲಿ ನೀವು ಅಂದ್ಕೊಂಡೇ ಇರ್ಲಿಕ್ಕಿಲ್ಲ ನೋಡಿ. 585 ರೂಪೀಸ್ ಪ್ಲಸ್ ಶಿಪ್ಪಿಂಗ್ ಚಾರ್ಜ್. ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಇದನ್ನ ನೋಡಿ, ಸೂಪರ್ ಕಲರ್ ನೋಡಿ, ಎಷ್ಟು ಚಂದ ಉಂಟು. ಕಲರ್ ಕಾಂಬಿನೇಷನ್ ನೋಡಿ. ರೆಡ್ ಅಲ್ಲ, ಪಿಂಕ್ ಆಯ್ತಾ ನೋಡಿ. ಈ ತರ ಬಾರ್ಡರ್ ಬರ್ತದೆ ಕಾಂಟ್ರಾಸ್ಟ್ ಅಲ್ಲಿ. ಹಾಗೆ ಇದರಲ್ಲಿ ತುಂಬಾ ಕಲರ್ಸ್ ಇದೆ. ಇದು ನಾನು ಸಪ್ಲೈದಿಂದ ಪರ್ಚೇಸ್ ಮಾಡಿದ ಟೈಮಲ್ಲಿ ನನಗೆ ಒಂದು ಶಾಕ್ ಆಯ್ತು. ಏನಂತ ಹೇಳಿದ್ರೆ, ನನ್ನ ಕೊರಿಯರ್ ಕವರ್ ಓಪನ್ ಆಗಿದೆ, ಅಂದ್ರೆ ಒಂದು ಸೈಡ್ ಅಲ್ಲಿ ಒಂದು ಅಂಗೈ ಹೋಗುವಷ್ಟು ಓಪನ್ ಆಗಿದೆ. ಒಂದು ಸಾರಿ ಕೂಡ ಮಿಸ್ಸಿಂಗ್ ಇದೆ. ಸಪ್ಲೈಯರ್ ಹತ್ರ ಕಂಪ್ಲೀಟ್ ಮಾಡಿದ್ರೆ ಏನ್ ಮಾಡಿ ಹೇಳ್ತಾರೆ ಅವರು, CC ಕ್ಯಾಮೆರಾ ಫೂಟೇಜ್ ಅನ್ನು ಕಳಿಸ್ಬಿಟ್ರು. ಏನು, ನಮ್ಮಿಂದ ಯಾವುದೇ ಮಿಸ್ಟೇಕ್ ಆಗಿಲ್ಲ, ನಾವೆಲ್ಲ ಸಾರಿಯನ್ನು ಕಳ್ಸಿಕೊಟ್ಟಿದ್ದೇವೆ ಅಂತ. ಇದು ಇಲ್ಲಿ ಕೊರಿಯರ್ ಕಳಿಸ್ತಾರಲ್ಲ, ಆ ಟೈಮಲ್ಲಿ ಏನೋ ಹೆಚ್ಚು ಕಮ್ಮಿ ಆಗಿದೆ, ಮಿಸ್ ಆಗಿದೆ ಸಾರಿ. ಹಾಗಾಗಿ ಬಿಸ್ನೆಸ್ ಅಂದಾಗ ಈ ತರ ಎಲ್ಲ ಇರ್ತದಲ್ಲ, ಸರಿ ತೊಂದರೆ ಇಲ್ಲ ಅಂತ ಹೇಳಿ ಮೂವ್ ಆನ್ ಆಗ್ತಾ ಇದ್ದೀನಿ. ಇದರಲ್ಲಿ ಕೂಡ ತುಂಬಾ ಲಾಸ್ ಬರ್ತದೆ, ಡ್ಯಾಮೇಜ್ ಇರ್ತದೆ, ಏನೆಲ್ಲ ಇರ್ತದೆ ನೋಡಿ. ಅದರಲ್ಲಿ ನಾವು ಹ್ಯಾಂಡ್ ಪಿಕ್ಡ್ ಆಗಿ ಸೆಲೆಕ್ಟ್ ಮಾಡಿ ನಿಮಗೆ ನಾವು ಕಳಿಸುವಂತದ್ದು. ನಿಮಗೆ ಕಳಿಸುವಾಗ ಒಳ್ಳೆ ಸ್ಯಾರಿ ಕಳಿಸ್ಬೇಕಲ್ಲ, ಒಳ್ಳೆ ಕ್ವಾಲಿಟಿಯಲ್ಲಿ ಕಳಿಸ್ಬೇಕಲ್ಲ, ಆ ತರ. ಹಾಗೆ ನಿಮಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಒಳ್ಳೆ ಕಲೆಕ್ಷನ್ ಅನ್ನು ನಾನು ನಿಮಗೆ ತೋರಿಸ್ತೇನೆ. ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ನಾನು ನಿಮಗೆ ತಂದು ಕೊಡ್ತೇನೆ ನೋಡಿ. ಇನ್ನು ಕೂಡ ನಂಗೆ ಸ್ಟೋರಿ ಹೇಳಿಕೆ ಉಂಟು ನಿಮಗೆ. ಏನೆಲ್ಲ ಅಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಶುರು ಮಾಡುವಾಗ ಏನು ಸಪ್ಲೈಯರ್ಸ್ ಎಲ್ಲ
ನಾವು ಕಂಡು ಹಿಡಿತೇವಲ್ಲ, ಸಪ್ಲೈಯರ್ಸ್ ಎಲ್ಲ ಸಪ್ಲೈಯರ್ಸ್ ಒಳ್ಳೆಯವರೆಲ್ಲ ಎಂತ ಏನ್ ಹೇಳ್ತಾರೆ ಗೊತ್ತಾ, ಮೋಸ ಮಾಡ್ತಾರೆ ನಮ್ಮಿಂದ ಹಣ ಎಲ್ಲ ತಗೊಂಡ್ಬಿಟ್ಟು ನಮಗೆ ಪ್ರಾಡಕ್ಟ್ ಕಳಿಸ್ಕೊಡುದಿಲ್ಲ. ಮತ್ತೊಂದು ಏನಂತ ಹೇಳಿದ್ರೆ ಡೂಪ್ಲಿಕೇಟ್ ಐಟಮ್ಸ್ ಎಲ್ಲ ಹಾಕ್ಬಿಡ್ತಾರೆ. ಮತ್ತೊಂದು ಹಾಗೆ ನಾವು ಹಾಕುವ ಹಣ ಎಲ್ಲ ಅಲ್ಲಿ ವೇಸ್ಟ್ ಆಗ್ತದೆ, ಶಿಪ್ಪಿಂಗ್ ಚಾರ್ಜ್ ಹಣ ಎಲ್ಲ ವೇಸ್ಟ್ ತುಂಬಾ ಆಗ್ತದೆ. ಒಂದು ಸ್ಟಾರ್ಟ್ ಅಪ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗ್ತದೆ. ಇದರಲ್ಲಿ ತುಂಬಾ ಕಲೀಲಿಕ್ಕೆ ಇರ್ತದೆ. ನಾನು ಏನು ಅಂತ ತುಂಬಾನೇ ರಿಸರ್ಚ್ ಮಾಡಿದ್ದೇನೆ ಇದ್ರ ಬಗ್ಗೆ. ಏನು ಅಂತ ಹೇಳಿದ್ರೆ ಅಂದ್ರೆ ಅಷ್ಟೊಂದು ನಾಲೆಜ್ ಇಲ್ಲದೆ ಇದಕ್ಕೆ ಬಂದಿರುವಂತದ್ದು. ಹಾಗಾಗಿ ಇದು ನಂಗೆ ಒಂದೊಂದು ವಿಷಯನುಂಟ ಹೊಸತು ಒಂದೊಂದು ವಿಷಯನು ಹೊಸದಾಗಿ ಅನಿಸ್ತದೆ. ಯಾಕಪ್ಪ ಈ ತರ ಮೋಸ ಮಾಡ್ತಾರೆ, ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರುದಿಲ್ಲಲ್ಲ ಅವರು ಯಾಕೆಂತ ಗೊತ್ತಿಲ್ಲ. ಯಾಕೆ ಅವರು ನಮ್ಮ ಕಸ್ಟಮರ್ ಅನ್ನು ಯಾಕೆ ಅವರು ಈ ತರ ಟ್ರೀಟ್ ಮಾಡ್ತಾರೆ ಅಂತ ಅನಿಸ್ತದೆ ನಂಗೆ. ಯಾಕೆ ಅವರಿಗೂ ಕೂಡ ಸೇಲ್ ಆದ್ರೆ ಒಳ್ಳೇದಲ್ಲ. ನಾವು ಈ ತರ ಮೋಸ ಮಾಡಿದ್ರೆ ಯಾರು ಪರ್ಚೇಸ್ ಮಾಡ್ತಾರೆ ಅಲ್ಲ. ಹಾಗೆ ನಂಗೆ ಆದ ಏನು ಅನಿಸಿಕೆ, ನಂಗೆ ಆದದನ್ನ ನಿಮಗೆ ಹೇಳ್ತಾ ಇದ್ದೇನೆ. ನೀವೊಂದು ಬಿಸ್ನೆಸ್ ಶುರು ಮಾಡ್ತೀರಿ ಅಂತಿದ್ರೆ ಈ ತರದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಬೇಕು. ಲಾಸ್ ಆಗ್ತದೆ, ಈ ತರ ಎಲ್ಲ ಇರ್ತಾರೆ, ಅದನ್ನು ಕೂಡ ಇದ್ ಮಾಡ್ಬೇಕು. ಮತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಇದ್ದಾರೆ ಅಂತ ಹೇಳಿದ್ರೆ ನಿಮಗೆ ಕೂಡ ಖಂಡಿತವಾಗಿಯೂ ಬಿಸ್ನೆಸ್ ಅನ್ನು ಶುರು ಮಾಡ್ಲಿಕ್ಕೆ ಆಗ್ತದೆ. ಒಂದ್ಸಲ ಇಳಿದ ನಂತರ ನಾನ್ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಇದು ಆಗ್ಬಾರ್ದು. ಒಂದು ಸಪ್ಲೈಯರ್ ಅವರಲ್ಲ ಅಂದ್ರೆ ಬೇರೆಯವರು ಅನ್ನುವಂತ ರೀತಿಯಲ್ಲಿ ಇರ್ಬೇಕು. ನಮಗೆ ಸಪ್ಲೈಯರ್ಸ್ ತುಂಬಾ ಜನ ನಮಗೆ ಸಪ್ಲೈಯರ್ಸ್ ಸಿಗ್ಬೇಕು. ಇವಾಗ ಒಂದು ಸಾರಿ ಎಲ್ಲಿಂದ ಸಿಗ್ತದೆ ಅಂದ್ರೆ, ಈ ಸಾರಿ ಇವಾಗ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅಲ್ಲಿಂದ ತಗೊಂಡ್ರೆ ನಿಮಗೆ ಒಳ್ಳೆ ರೇಟಲ್ಲಿ ಇದು ಸಿಗ್ತದೆ. ನಿಮಗೆ ಒಳ್ಳೆ ರೇಟಲ್ಲಿ ನಂಗೆ ಕೊಡ್ಲಿಕ್ಕೆ ಆಗ್ತದೆ. ಹೋಲ್ಸೇಲ್ ಅಲ್ಲಿ ಪರ್ಚೇಸ್ ಮಾಡ್ಬೇಕು, ಒಳ್ಳೆ ರೇಟಲ್ಲಿ ಕೊಡ್ಲಿಕ್ಕೆ ಆಗ್ತದೆ. ಇವಾಗ ಹಾಗೆ ಒಂದು ಕಡಿಮೆ ರೇಟಲ್ಲಿ ಕೊಡ್ತೇನೆ ಅಂತ ಹೇಳುವಾಗ ಅಲ್ಲಿಂದ ಪರ್ಚೇಸ್ ಮಾಡ್ಲಿಕ್ಕೆ ಒಂದು ಭಯ ಆಗ್ತದೆ. ಯಾಕೆ, ಚೀಪ್ ಆಗಿರ್ಬೋದು ಅಥವಾ ಮೋಸ ಮಾಡ್ತಾರೆ ಏನೋ ಅನ್ನುವಂತ ಭಯ. ಹಾಗೆ ನಾನು ಮೋಸ ಹೋಗಿದ್ದೇನೆ, ಒಂದ್ 2-3 ಸಪ್ಲೈಯರ್ಸ್ ಹತ್ರ ಮೋಸ ಹೋಗಿದ್ದೇನೆ. ಎಲ್ಲಿಂದ? ಸೂರತ್ ಇಂದ. ಆಯ್ತಾ, ಎಷ್ಟು ಸಲ ಪರ್ಚೇಸ್ ಮಾಡಿದ್ರು ಕೂಡ ಮೋಸ ಹೋಗ್ತೇನೆ ಅಲ್ಲಿಂದ. ಇನ್ನು ನಾನು ಅಲ್ಲಿಂದ ಪರ್ಚೇಸೇ ಮಾಡುದಿಲ್ಲ ಅಂತ ಅನ್ಕೊಂಡೆ ಬಿಟ್ಟಿದ್ದೇನೆ. ಸರಿ, ಕತೆ ತುಂಬಾ ಉದ್ದ ಹೋಗ್ತಾ ಉಂಟು. ಏನ್ ಗೊತ್ತಾ, ಈ ಸಾರಿಯಲ್ಲಿ ಕಲರ್ಸ್ ಇದೆ, ನೋಡ್ಕೊಳ್ಳಿ. ನೋಡಿ, ಇದು ಮಸ್ಟರ್ಡ್ ಎಲ್ಲೋ ಅಂತ ಹೇಳ್ಬೋದು, ಆರೆಂಜ್ ಅಲ್ಲ ಆಯ್ತಾ, ಪ್ಯೂರ್ ಆರೆಂಜ್ ಅಲ್ಲ, ಹಾಗೆ ಮಸ್ಟರ್ಡ್ ಎಲ್ಲೋ ಅಲ್ಲ, ಆ ತರ ಟೈಪ್ ಇದೆ. ನೋಡಿ, ಕಾಣ್ತಾ ಉಂಟು ನಿಮಗೆ? ಪಿಂಕ್ ಬಾರ್ಡರ್ ಅಲ್ಲಿ ಬರ್ತದೆ. ಹಾಗೆ ಕಲರ್ ಕಾಂಬಿನೇಷನ್ ನೋಡಿ, ಈ ತರ ಬ್ಲೌಸ್ ಮತ್ತೆ ಪಲ್ಲು ಬರ್ತದೆ. ಇದ್ರಲ್ಲೂ ಕೂಡ 1-2 ಪೀಸ್ ಸೋಲ್ಡ್ ಔಟ್ ಆಗಿದೆ ಸ್ಟೇಟಸ್ ಹಾಕಿದಾಗ್ಲೇ. ನೋಡಿ ಈ ಸಾರಿ ನೋಡಿ, ಪಿಸ್ತಾ ಕಲರ್, ಡಾರ್ಕ್ ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಬರ್ತದೆ, ಪಿಸ್ತಾ ಕಲರ್ ಬಾಡಿ ಫುಲ್ ಬರ್ತದೆ. ಹಾಗೆ ಡಾರ್ಕ್ ಗ್ರೀನ್ ಅಲ್ಲಿ ಉಂಟಲ್ಲ ಬ್ಲೌಸ್ ಮತ್ತು ಪಲ್ಲು ಬರ್ತದೆ. ಸಾಫ್ಟ್ ಆಗಿದೆ ಆಯ್ತಾ, ರಫ್ ಆಗಿರ್ತದೆ ಅಂತ ಹೇಳ್ಬೇಡಿ, ಅನ್ಕೊಳ್ಬೇಡಿ. ಕಡಿಮೆ ರೇಟಿಗೆ ಇದೆ ಅಂತ ಹೇಳಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅನ್ಕೊಳ್ಬೇಡಿ. ಒಳ್ಳೆ ಕ್ವಾಲಿಟಿ ಉಂಟು. ಸ್ಟಾರ್ಟ್ಅಪ್ ಅಲ್ವಾ ನಾವು, ಹಾಗೆ ಈ ತರ ರೇಟಲ್ಲಿ ಕೊಡುವಂಥದ್ದು. ಮತ್ತೆ ನಾವು ಎಲ್ಲ ನನ್ನ ವಿಡಿಯೋ ತೆಗೆಯುವಂಥದ್ದು, ವಿಡಿಯೋ ಶೂಟ್ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ಅಪ್ಲೋಡ್ ಮಾಡುವಂಥದ್ದು, ಆರ್ಡರ್ ತೆಗೆಯುವಂಥದ್ದು, ಪ್ಯಾಕ್ ಮಾಡುವಂಥದ್ದು, ಸಪ್ಲೈ ಅವರಿಂದ ಪರ್ಚೇಸ್ ಮಾಡುವಂಥದ್ದು, ಅದನ್ನು ಮನೆಗೆ ತಲುಪಿಸುವಂಥದ್ದು, ತೆಗೊಳ್ಳುವಂಥದ್ದು, ಎಲ್ಲ ಟ್ರ್ಯಾಕಿಂಗ್ ಮಾಡುವಂಥದ್ದು ಎಲ್ಲವನ್ನು ನಾನೇ ಮಾಡೋದ್ರಿಂದ ಜಾಸ್ತಿ ರೇಟ್ ಇದಕ್ಕೆ ಬೀಳುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ನಾನೇ ಮಾಡುವಂಥದ್ದು. ಅಂಗಡಿಯಲ್ಲಾದ್ರೆ ಹೇಗೆ, ಎಲ್ಲದಕ್ಕೂ ಒಂದು ರೆಂಟ್ ಬೀಳ್ತದೆ, ವರ್ಕರ್ಸ್ಗೆ ಅವರ ವರ್ಕ್ ಮಾಡುವಂತಹ ಸ್ಯಾಲ್ರಿ, ಹಾಗೆ AC, ಲೈಟಿಂಗ್ಸ್ ಎಲ್ಲದಕ್ಕೂ ಚಾರ್ಜ್ ಬೀಳ್ತದೆ ಅಲ್ವಾ ಒಂದು ಶಾಪ್ ಇಟ್ಕೊಳ್ವಾದ್ರೆ. ಹೀಗೆ ನಾನು ಮನೆಯಲ್ಲೇ ಮಾಡೋದ್ರಿಂದ ನಂಗೆ ಅಷ್ಟೊಂದು ಚಾರ್ಜ್ ಬರುವುದಿಲ್ಲ. ಹಾಗಾಗಿ ಇಷ್ಟು ಕಡಿಮೆಯಲ್ಲಿ ನಿಮಗೆ ಕೊಡ್ಲಿಕ್ಕೆ ಆಗ್ತದೆ. ಹಾಗೆ ಆಯ್ತಾ, ಕಡಿಮೆ. ನೋಡಿ ಈ ತರ ಸಾರಿ ಬರ್ತದೆ. ಸಾರಿ ಫುಲ್ ಆಗಿ ಈ ತರ ಬರ್ತದೆ. ಇದು ಪಿಂಕ್ ಕಲರ್, ಬಾರ್ಡರ್ ಕೂಡ ಈ ತರ ಬರ್ತದೆ. ಮತ್ತೆ ಪೀಚ್ ಕಲರ್ ಅಲ್ಲಿ ನೋಡಿ, ರೆಡ್ ಕಲರ್ ತರ ಕಾಣ್ತಾ ಉಂಟು ವಿಡಿಯೋದಲ್ಲಿ, ನೋಡಿ ಪೀಚ್ ಕಲರ್ ಒಂದ್ಸಲ. ಆ ತರ ರೆಡ್ ಅಲ್ಲ, ಹೌದು ಒಂದ್ ಸ್ವಲ್ಪ ರೆಡ್ ತರನೇ. ನೋಡಿ ಈ ತರ ಬರ್ತದೆ ಇದ್ರ ಪಲ್ಲು ಮತ್ತೆ ಬ್ಲೌಸ್. ಇದ್ರಲ್ಲಿ ಇನ್ನೊಂದು ಸಾರಿ ಇದೆ, ಇದ್ರಲ್ಲಿ ಪೀಚ್ ಕಲರ್ ಆಯ್ತಾ ಬರುವಂತದ್ದು. ನಾನು 2 ಓಪನ್ ಮಾಡಿದ್ದೆ, ನಂಗೆ ಮರ್ತೋಗಿದ್ದು. ನೋಡಿ ಸಾರಿ ಈ ತರ ಬರ್ತದೆ, ಕಾಂಟ್ರಾಸ್ಟ್ ಬಾರ್ಡರ್ ಬರ್ತದೆ. ಪಲ್ಲು ನೋಡಿ ಪೀಚ್ ಕಲರ್ ಬರ್ತದೆ. ಬ್ಲೌಸ್ ಕೂಡ ಇದೇ ರೀತಿಯಲ್ಲಿ ಬರ್ತದೆ. ಸಾಫ್ಟ್ ಇದೆ ಸಾರಿ ಅಂತೂ, ಹೊರಗಡೆ ಅಂತೂ 1000 ಬಿಲೋ ಸಿಗುದೇ ಇಲ್ಲ. ಇದಕ್ಕೆ ನಾನು ರೇಟ್ ಹಾಕಿರುವಂತದ್ದು 585 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ನಾನೇ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಇದ್ರಲ್ಲಿ ನನ್ನ ಮಾರ್ಜಿನ್ ಕಡಿಮೆ, ತುಂಬಾ ಕಡಿಮೆ ಇರುವಂತದ್ದು. ಮತ್ತೆ ಇನ್ನು ಯಾಕೆ ಇಷ್ಟು ಕಡಿಮೆ ಅಂತ ಹೇಳಿದ್ರೆ, ಇನ್ನು ಹಬ್ಬಗಳು ಬರುವಂತದ್ದಲ್ಲ, ಗಣೇಶ ಹಬ್ಬ, ಓಣಂ,
ಲಕ್ಷ್ಮಿ ಹಬ್ಬ ಇವಾಗಲೇ ಮುಗ್ದೋಯ್ತು, ಇನ್ನು ಹಬ್ಬಗಳು ಬರ್ತಾ ಇರ್ತದೆ, ಅದಕ್ಕೆಲ್ಲ ನೀವು ಪರ್ಚೇಸ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಮತ್ತೆ ಇದೊಂದು ಸಾರಿ ನೋಡಿ, ಇವಾಗ ಸಖತ್ ಟ್ರೆಂಡಿಂಗ್ ಆಗಿರುವಂತಹ ಸಾರಿ, ಟಿಶ್ಯೂ ಅಲ್ಲಿ ಬರ್ತದೆ, ಪರಪರ ಟಿಶ್ಯೂ ಅಲ್ಲ, ಅಂದ್ರೆ ರಫ್ ಆಗಿರುವಂತಹ ಟಿಶ್ಯೂ ಅಲ್ಲ, ಸಾಫ್ಟ್ ಆಗಿದೆ ನೋಡಿ. ಇದು ಕೂಡ ಸೋಲ್ಡ್ ಔಟ್ ಆಗಿದೆ, ರೀಸ್ಟಾಕ್ ಮಾಡ್ತೀನಿ ಮತ್ತೆ ಕೂಡ. ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ, ಮೆರೂನ್ ಎಲ್ಲ. ನನ್ನ ಹತ್ರ ಒಂದೇ ಕಲರ್ ಇರುವಂತದ್ದು ನಾನು ಇವಾಗ ತೋರಿಸುವಂತದ್ದು ನೋಡಿ. ಸೂಪರ್ ಆಗಿದೆ. ಬಾರ್ಡರ್ ಕಲರ್ ಅಲ್ಲೇ ಬ್ಲೌಸ್ ಕೂಡ ಬರ್ತದೆ, ಅಂದ್ರೆ ಬ್ರೊಕೇಡ್ ಅಲ್ಲಿ ಬರುವಂತದ್ದು. ಇದರ ಓಪನಿಂಗ್ ವಿಡಿಯೋ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೇನೆ, ಒಂದ್ಸಲ ಹೋಗಿ ನೋಡ್ಕೊಳ್ಳಿ. ನೋಡಿ ಈ ತರ ಬರ್ತದೆ ಬ್ಲೌಸ್ ಮತ್ತೆ ಪಲ್ಲು, ಈ ತರ ಬರ್ತದೆ. ಬಾಡಿ ಫುಲ್ ಆಗಿ ಈ ತರ ವರ್ಕ್ ಬರ್ತದೆ. ಈ ಸಾರಿ ನೋಡಿದ್ರಲ್ಲ, ನೋಡಿ ತುಂಬಾ ಒಳ್ಳೆ ಸಾರಿ, ಸೂಪರ್ ಆಗಿದೆ, ಗ್ರ್ಯಾಂಡ್ ಆಗಿದೆ. ಬ್ರೈಡಲ್ ಕಲೆಕ್ಷನ್ ಅಂತ ಹೇಳ್ಬೋದು. ಬ್ರೈಡ್ ಮೇಡ್ಸ್, ಬ್ರೈಡ್ನ ಅಕ್ಕ ತಂಗಿ ಅವರಿಗೆಲ್ಲ ಉಟ್ಕೊಳ್ಬಹುದಾದಂತ ಸಾರಿ, ಸೂಪರ್ ಆಗಿದೆ. ಆಮೇಲೆ ಇದು 1 ಗ್ರಾಮ್ ಸಾರಿ, 1 ಗ್ರಾಮ್ ಸಾರಿ, 1 ಗ್ರಾಮ್ ಗೋಲ್ಡ್ ಸಾರಿ ಆಯ್ತಾ. ಇದರಲ್ಲಿ ಗೋಲ್ಡ್ ಉಂಟು ಅಂತಲ್ಲ, ಇದಕ್ಕೆ ಹೆಸರೇ ಹಾಗೆ, ಯಾಕೆಂತ ಗೊತ್ತಿಲ್ಲ ನನಗೆ. ನೋಡಿ ಒಳ್ಳೆ 1 ಗ್ರಾಮಿಗಿನ ತರ ಶೈನಿಂಗ್ ಉಂಟು ಅಂತ, ಹಾಗೆ ನೋಡಿ. ಈ ತರ ಕಲರ್ ನೋಡಿ, ಈ ತರ ಬರ್ತದೆ. ಬಾಡಿ ಫುಲ್ ಆಗಿ ಈ ತರ ಕಲರ್ ಬರ್ತದೆ. ಕಾಂಟ್ರಾಸ್ಟ್ ಅಲ್ಲಿ ಬಾರ್ಡರ್ ಬರ್ತದೆ. ಹಾಗೆ ಪಲ್ಲು ಕೂಡ ಕಾಂಟ್ರಾಸ್ಟ್ ಅಲ್ಲಿ ಬರ್ತದೆ. ಕಾಂಟ್ರಾಸ್ಟ್ ಅಲ್ಲಿ ಪಲ್ಲು ಮತ್ತೆ ಬ್ಲೌಸ್ ಬರ್ತದೆ. ಇದರ ರೇಟ್ ಬಂದ್ಬಿಟ್ಟು 749 ರುಪೀಸ್ ಇದರ ರೇಟ್. ಯಾರಿಗಾದ್ರೂ ಬೇಕಿದ್ರೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಮೆಸೇಜ್ ಮಾಡಿ ಸ್ಯಾರಿಯನ್ನು ಬುಕ್ ಮಾಡ್ಕೊಳ್ಳಿ. ಇದರ ರೇಟ್ ನಾನು ಹೇಳಿಲ್ಲ ಅಂತ ಅನ್ಕೊಳ್ತೇನೆ. ಇದರ ರೇಟ್ 999 ರುಪೀಸ್, ಬಜೆಟ್ ಫ್ರೆಂಡ್ಲಿ ರೇಂಜ್ ಅಲ್ಲಿ ಬರುವಂತದ್ದು. ಇದು ಕೂಡ ನಿಮಗೆ ಎಲ್ಲಿ ಕೂಡ 1000 ಬಿಲೋ ನಿಮಗೆ ಸಿಗುದಿಲ್ಲ, ನಮ್ಮ ಪೇಜ್ ಅಲ್ಲಿ ಮಾತ್ರ ಸಿಗುವಂತದ್ದು. ನೋಡಿ, ಮಿಸ್ ಮಾಡ್ಕೊಳ್ಳೇಬೇಡಿ, ಪರ್ಚೇಸ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ನಮ್ಮ ಪೇಜಲ್ಲಿ ಬಂದಿರುವಂತಹ ಹೊಸ ಕಲೆಕ್ಷನ್ ಅಲ್ಲ, ಯಾಕಂದ್ರೆ ನಾನು ನಿಮ್ಗೆ ಇದಕ್ಕಿಂತ ಮುಂಚೆನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದು ಕೂಡ ನೀತಾ ಅಂಬಾನಿ ಮ್ಯಾಮ್ ಇನ್ಸ್ಪೈರ್ಡ್ ಸಾರಿ. ಇದು ನೋಡಿ ಈ ತರ ಬರ್ತದೆ ಸಾರಿ. ಬಾಡಿ ಫುಲ್ ಈ ತರ ಬರ್ತದೆ, ಬಾರ್ಡರ್ ಈ ತರ ಬರ್ತದೆ. ನಾನು ಅದರಲ್ಲಿ ಬಿಡಿಸಿ ತೋರಿಸಿದ್ದೇನೆ ಅಂತ ಅನ್ಕೊಳ್ತೇನೆ. ಇದರ ರೇಟ್ 999 ರುಪೀಸ್. ಇದು ಕೂಡ 1000 ಬಿಲೋ ಎಲ್ಲಿ ಕೂಡ ಸಿಗುದಿಲ್ಲ ನೋಡಿ, ಎಲ್ಲಿ ಕೂಡ ಸಿಗುದಿಲ್ಲ. ಹಾಗಾದ್ರೆ ಮಿಸ್ ಮಾಡ್ಕೊಳ್ಳೇಬೇಡಿ. ಇದು ರೀಸ್ಟಾಕ್ ಆಗಿದೆ ಅಂತ ಹೇಳಲಿಕ್ಕೆ ನಾನಿಲ್ಲಿ ತೋರಿಸುವಂತದ್ದು. ಮಿಸ್ ಮಾಡ್ಕೊಳ್ಳೇಬೇಡಿ ಈ ಸ್ಯಾರಿಯನ್ನು. ಮತ್ತೆ ಇನ್ನೊಂದು ಯಾವುದು ಗೊತ್ತಾ, ಇದು ಪ್ರೀಮಿಯಂ ಕ್ವಾಲಿಟಿ, ವಾಶ್ ಮಾಡ್ಲಿಕ್ಕೆ ಇಲ್ಲ. ಬನಾರಸಿ ಟೈಪ್ ಅಲ್ಲಿ ಸಾಫ್ಟ್ ಸಿಲ್ಕ್, ಬನಾರಸಿ ಸಾಫ್ಟ್ ಸಿಲ್ಕ್ ಅಲ್ಲಿ ಬರುವಂತದ್ದು ನೋಡಿ. ಪ್ರೀಮಿಯಂ ಕ್ವಾಲಿಟಿ ಸಾರಿ. ಇದನ್ನು ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಈ ತರದಲ್ಲಿ ಇನ್ನೊಂದು ಸಾರಿ ಇದೆ, ಕಲರ್ ಚೇಂಜ್ ಇರುವಂತದ್ದು, ತುಂಬಾನೇ ಸಾಫ್ಟ್ ಇರುವಂತದ್ದು ನೋಡಿ. ಇದರ ಪಲ್ಲು ಈ ತರ ಬರ್ತದೆ, ಬ್ಲೌಸ್ ಮಾತ್ರ ಈ ತರ ಬರುವಂತದ್ದು. ಇದು ಪಲ್ಲುವಲ್ಲಿ ಇರುವಂತದ್ದು ನಾನು ತೋರಿಸುವಂತದ್ದು ನೋಡಿ. ಬ್ಲೌಸ್ ಈ ತರ ಬರ್ತದೆ, ಬಾರ್ಡರ್ ಏನು ಕೂಡ ಬರುದಿಲ್ಲ, ಬ್ಲೌಸ್ ಪ್ಲೈನ್ ಅಲ್ಲಿ ಬರ್ತದೆ. ಇದರ ರೇಟ್ 1599 ರುಪೀಸ್ ಇರ್ತದೆ. ಇದರ ರೇಟ್ ಪ್ರೀಮಿಯಂ ಕ್ವಾಲಿಟಿ, ಮರಿಬೇಡಿ. ಇದನ್ನು ವಾಶ್ ಮಾಡ್ಲಿಕ್ಕಿಲ್ಲ. ನಮ್ಮ ಧಾರೆ ಸೀರೆ ಎಲ್ಲ ಇರ್ತದಲ್ಲ, ಮದುವೆದು ಸಾರಿ ಎಲ್ಲ, ಅದನ್ನು ಹೇಗೆ ಮೇಂಟೈನ್ ಮಾಡ್ತೇವೆ ಹಾಗೆ ಇದನ್ನು ಕೂಡ ಮೇಂಟೈನ್ ಮಾಡ್ಬೇಕು. ಡ್ರೈ ವಾಶ್ ಮಾತ್ರ ಮಾಡ್ಲಿಕ್ಕೆ ಇರುವಂತದ್ದು ಇದರಲ್ಲಿ 2 ಕಲರ್ಸ್ ಇದೆ. ಕಾಸ್ಟ್ಲಿ ಸಾರಿ ಅಲ್ಲ, ಯಾರು ತಗೊಳ್ಳಿಲ್ಲ ಅಂತ ಹೇಳಿ ಅಂದ್ರೆ ಏನ್ ಮಾಡೋದು ಅಂತ ಹೇಳಿ 2 ಸಾರಿ ತಗೊಂಡು ಬಂದಿರುವಂತದ್ದು. ಇದು ಸೋಲ್ಡ್ ಔಟ್ ಆಗಿದೆ. ಇದರಲ್ಲಿ ಇನ್ನೂ ಉಂಟು, ಬೇಕು ಅಂತ ಹೇಳಿದ್ರೆ, ನಿಮಗೆ ಬೇಕು ಅಂತಿದ್ರೆ ಹೇಳಿ, ನಾನು ಇದನ್ನು ರೀಸ್ಟಾಕ್ ಮಾಡ್ತೇನೆ. ಇದರಲ್ಲಿ ಇನ್ನೊಂದು ಕಲರ್ ನೋಡಿ, ಸೇಮ್ ಕ್ರೀಮ್ ಕಲರ್, ಕಾಂಟ್ರಾಸ್ಟ್ ಬಾರ್ಡರ್ ಮತ್ತೆ ಕಾಂಟ್ರಾಸ್ಟ್ ಪಲ್ಲು ಬರ್ತದೆ ನೋಡಿ. ಇದರಲ್ಲೂ ಕೂಡ ಕಾಂಟ್ರಾಸ್ಟ್ ಕಲರ್ ಅಲ್ಲಿ, ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರ್ತದೆ, ಪ್ಲೈನ್ ಆಗಿರ್ತದೆ. ಇದು ಆರಿ ವರ್ಕ್, ಎಂಬ್ರಾಯ್ಡರಿ ಎಲ್ಲ ಮಾಡ್ಲಿಕ್ಕೆ ತುಂಬಾ ಒಳ್ಳೇದು, ತುಂಬಾ ಚೆನ್ನಾಗಿ ಕಾಣ್ತದೆ, ಗ್ರ್ಯಾಂಡ್ ಲುಕ್ ಬರ್ತದೆ. ಇದು ಕೂಡ ಸಾಫ್ಟ್ ಆಗಿದೆ, ಉಟ್ಟ ಹಾಗೆ ನಿಲ್ತದೆ. ಇದರಲ್ಲಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ, ಅಷ್ಟು ಒಳ್ಳೆ ಸ್ಯಾರಿ ಇದು ನೋಡಿ, ಪ್ರೀಮಿಯಂ ಸ್ಯಾರಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇದು ಮಲ್ಮಲ್ ಕಾಟನ್ ಸ್ಯಾರಿ ಅಂತ. ಮಲ್ಮಲ್ ಕಾಟನ್ ಸ್ಯಾರಿ ನಿಮಗೆ ಗೊತ್ತಿರ್ಬೋದು, ಇದು ತುಂಬಾನೇ ಸಾಫ್ಟ್, ಅಂದ್ರೆ ಸಾಫ್ಟ್ ಇರ್ತದೆ. ಮಕ್ಕಳ ಬೇಬಿ ಕ್ಲೋತ್ ಇರ್ತದಲ್ಲ ಮಸ್ಲಿನಲ್ಲಿ, ಅದಕ್ಕಿಂತಲೂ ಸಾಫ್ಟ್ ಅಂತ ಹೇಳ್ಬೋದು. ಊಟ ಹಾಗೆ ನಿಲ್ತದೆ, ಈಸಿ ಟು ಡ್ರೇಪ್, ತುಂಬಾನೇ ಸಾಫ್ಟ್ ಇರ್ತದೆ. 120 ಕೌಂಟ್ ಅಲ್ಲಿ ಬರುವಂತಹ ಮಲ್ಮಲ್ ಕಾಟನ್ ಸ್ಯಾರಿ. ಇದರ ರೇಟ್ ಬಂದ್ಬಿಟ್ಟು 960 ರುಪೀಸ್. ಇದಕ್ಕೆ 960 ರುಪೀಸ್ ಹೀಗೆ ನೋಡಿದ್ರೆ ನೀವು ಕೊಡ್ತೀರಾ, ರೇಟ್ ಜಾಸ್ತಿ ಆಯ್ತು ಅಂತ ಅನ್ಕೊಳ್ತೀರಿ. ಇದರ ಕ್ವಾಲಿಟಿ ಚೆಕ್ ಮಾಡಿದ್ರೆ ನೀವು ಗ್ಯಾರಂಟಿ ಅಷ್ಟು ಕೊಡ್ತೀರಿ. ಇದಕ್ಕೆ 1200, 1800 ಎಲ್ಲ ಬೇರೆ ಬೇರೆ ಪೇಜಲ್ಲಿ ಸೇಲ್ ಮಾಡ್ತಾ ಇದ್ದಾರೆ.
ಆದರೆ ನಮ್ಮ ಪೇಜಲ್ಲಿ ಇದಕ್ಕೆ 960 ರುಪೀಸ್ ಇರುವಂಥದ್ದು. ಇದರಲ್ಲಿ ಎರಡು ಮೂರು ಬೇರೆ ಸಾರಿ ಇದೆ, ತೋರಿಸ್ತೇನೆ, ಓಪನ್ ಮಾಡಿ ತೋರಿಸ್ತೇನೆ ಎಷ್ಟು ಸಾಫ್ಟ್ ಇದೆ ಅಂತ. ನೋಡಿ ಈ ಸಾರಿ ಟಸಲ್ಸ್ ನೋಡಿ ಒಳ್ಳೆದುಂಟು. ಇದನ್ನು ಸಿಂಗಲ್ ಪ್ಲೀಟ್ ಹಾಕಬೇಕು ನನ್ನ ಪ್ರಕಾರ. ನಿಮಗೆ ಯಾವ ಥರ ಬೇಕು ಆ ಥರ ಹಾಕೊಳ್ಬೋದು. ನೋಡಿ ಇದು ಇದರ ಪಲ್ಲು ಆಯ್ತಾ, ಈ ಥರ ಬರುವಂಥದ್ದು. ನೋಡಿ ಈ ಥರ ಇದು ಇದರ ಪಲ್ಲು. ಬ್ಲೌಸ್ ಲೆಸ್ ಆಯ್ತು, ಇದಕ್ಕೆ ಬ್ಲೌಸ್ ಇರುವುದಿಲ್ಲ. ಇದಕ್ಕೆ ನಾವು ಯಾವ ಬ್ಲೌಸ್ ಕೂಡ ಹಾಕೊಳ್ಬೋದು. ಈ ಥರ ಬ್ಲೌಸ್ ಹಾಕಿದ್ರೆ, ಪರ್ಪಲ್ ಅಲ್ಲಿ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತದೆ. ವೈಟ್ ಲೈನ್ ಬರ್ತದೆ ಈ ತರ, ಅಂದ್ರೆ ಇಲ್ಲಿ ಮಾತ್ರ ಒಂದ್ ಸ್ವಲ್ಪ ಲೈನ್ ಬರುವಂತದ್ದು, ಬಾಕಿ ಬಾಡಿ ಫುಲ್ ಪ್ಲೈನ್ ಬರುವಂತದ್ದು. ಇದು ಬಾಡಿ ಫುಲ್ ಪ್ಲೈನ್ ಬರ್ತದೆ. ಕೆಳಗಡೆ ಅಂದ್ರೆ ನಾವು ನೆರಿಗೆ ತೆಗಿತೇವಲ್ಲ ಅಲ್ಲಿ ಲೈನ್ ಬರುವಂತದ್ದು. ತುಂಬಾ ಚೆನ್ನಾಗಿ ಕಾಣ್ತದೆ, ತುಂಬಾ ಸಾಫ್ಟ್ ಬಾಡಿ ಹಗ್ಗಿಂಗ್ ಆಗಿರ್ತದೆ. ನಾನು ದಪ್ಪ ಇದ್ದೇನೆ, ದೂರ ಇದ್ದೇನೆ, ನಂಗೆ ಸಾರಿ ಉಟ್ಕೊಂಡ್ರೆ ಚೆನ್ನಾಗಿ ಕಾಣುದಿಲ್ಲ ಅಂತ ಹೇಳೋರು ಇದನ್ನು ಖಂಡಿತವಾಗಿ ಉಪಯೋಗಿಸ್ಕೊಳ್ಬೋದು, ಉಟ್ಕೊಳ್ಬೋದು. ಸಪೂರ ಕಾಣ್ತಾರೆ ಇದನ್ನು ಉಟ್ಕೊಂಡ್ರೆ ಅಂತ. ಯಾಕಂತ ಹೇಳಿದ್ರೆ ಅಷ್ಟು ಬಾಡಿ ಹಗ್ಗಿಂಗ್ ಆಗಿರ್ತದೆ, ಸಾಫ್ಟ್ ಮೆಟೀರಿಯಲ್. ಮತ್ತೆ ಬೇಸಿಗೆಗಂತೂ ಹೇಳಿ ಮಾಡಿಸಿದ ಸಾರಿ ಇದು. ಅಷ್ಟು ಸಾಫ್ಟ್ ಆಗಿರ್ತದೆ, ಸೆಕೆಯೇ ಆಗ್ಲಿಕ್ಕಿಲ್ಲ, ಅಷ್ಟು ಸಾಫ್ಟ್ ಆಗಿದೆ. ಇದರಲ್ಲಿ ಮೂರು ಇದುಂಟು, 3 ಪೀಸ್ ಇರುವಂತದ್ದು. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇನ್ನು ಓಣಂ ಎಲ್ಲ ಬರ್ತಾ ಇರುವಂತದ್ದಲ್ಲ, ಹಾಗಾಗಿ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಸಲ ಓಣಂಗೆ ಒಂದು ಸ್ಪೆಷಲ್ ಸ್ಯಾರಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಯೂಸ್ ಮಾಡಿದ್ರೆ ಹೇಳ್ಬೋದು. ಸಾಫ್ಟ್ ಆಗಿದೆ ಅಂತ ಹೇಳಿ ಅದು ಚಂದ ಇಲ್ಲ ಅಂತ ಹೇಳ್ಬೇಡಿ, ಅದರ ಕ್ವಾಲಿಟಿ ಆ ತರ. ಕಾಟನ್ ಲವರ್ಸ್ಗೆ ಗೊತ್ತಿರ್ತದೆ ಅದರ ಕ್ವಾಲಿಟಿ ಏನು ಅಂತ ಹೇಳಿ. ನೀವು ಉಪಯೋಗಿಸ್ಲೇ ಇಲ್ಲ ಇಷ್ಟವರೆಗೆ ಅಂತ ಹೇಳಿದ್ರೆ ಒಂದ್ಸಲ ತಗೊಂಡು ಉಪಯೋಗಿಸಿ ನೋಡಿ, ವರ್ತ್ ಅಂತ ಹೇಳ್ತೀರಿ. ಇನ್ನು ಮಲ್ಮಲ್ ಕಾಟನ್ ಅಲ್ಲಿ 120 ಕೌಂಟ್ ಅಲ್ಲಿ ಬರುವಂತದ್ದು ನೋಡಿ ಈ ಸಾರಿ ಕೂಡ ಆ ತರನೇ ಮಲ್ಮಲ್ ಕಾಟನ್. ಇದರ ರೇಟ್ 960 ರುಪೀಸ್ ರೇಟ್ ಕೂಡ. ನಾನು ಇದನ್ನು ಕೂಡ ಒಂದ್ಸಲ ಓಪನ್ ಮಾಡಿ ತೋರಿಸ್ತೇನೆ. ಇದರಲ್ಲಿ 2 ಪೀಸ್ ಇರುವಂತದ್ದು. ಒಳ್ಳೆ ಸಾರಿ ಇದು ನೋಡಿ. ಸಾರಿ ಮಾತ್ರ ಇದ್ದಾರೆ ನೋಡಿ, ಟಸಲ್ಸ್ ನೋಡಿ, ಒಳ್ಳೆ ಸಾರಿ. ಇದರಲ್ಲಿ ಸಾರಿ ಫುಲ್ ಈ ತರನೇ ಬರುವಂತದ್ದು ನೋಡಿ. ಇದು ಅದರ ಬಾರ್ಡರ್ ಬರ್ತದೆ, ಇದು ಬಾಡಿ ಫುಲ್ ಆಗಿ ಪ್ಲೈನ್ ಆಗಿ ಬರುವಂತದ್ದು. ಇದಕ್ಕೆ ಯಾವ ಬ್ಲೌಸ್ ಕೂಡ ಹಾಕೊಳ್ಬಹುದು, ರೆಡ್ ಅಥವಾ ಗೋಲ್ಡ್ ಅಥವಾ ಗ್ರೀನ್ ಯಾವ್ದು ಕೂಡ ಹಾಕೊಳ್ಬಹುದು. ತುಂಬಾನೇ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣ್ತದೆ ಈ ಸಾರಿ ಕೂಡ. ಸಾಫ್ಟ್ ಅಂದ್ರೆ ಸಾಫ್ಟ್ ಆಗಿದೆ, ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿದೆ. ಹ್ಯಾಂಡ್ಲೂಮ್ ಸಾರಿ ಆಯ್ತಾ, ಇದರ ಬೆಲೆ ಆ ತರ ಇರ್ತದೆ. ಬೆಲೆ ಅಂತ ಹೇಳಿದ್ರೆ ಇದರ ವ್ಯಾಲ್ಯೂ ಏನು, ಹ್ಯಾಂಡ್ಲೂಮ್ ಸಾರಿ ಆಗಿರೋದ್ರಿಂದ ಇದಕ್ಕೆ ಇಷ್ಟು ರೇಟ್ ಇರ್ತದೆ. ಟಸಲ್ಸ್ ನೋಡಿ ಸಾಫ್ಟ್ ಆಗಿದೆ. ಇದರ ಕ್ವಾಲಿಟಿ ಹೇಗೆ ಹೇಳುದು ಅಂತ ನಂಗೆ ಗೊತ್ತಾಗುದಿಲ್ಲ. ನೀವೊಂದ್ಸಲ ತೆಗೊಂಡು ಉಟ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ ಇದರ ಕ್ವಾಲಿಟಿ ಹೇಗೆ ಅಂತ. ನೀವೊಂದು ಕಾಟನ್ ಲವರ್ ಆಗಿದ್ರೆ, ಕಾಟನ್ ನಿಮಗೆ ಇಷ್ಟ ಆಗ್ತದೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಇದನ್ನು ತಗೊಳ್ಬಹುದು. ಕಾಟನ್ ಇಷ್ಟಲ್ಲ ಅಂತ ಇರುವವರು ಅಷ್ಟು ಪ್ರಿಫರ್ ನಾನು ಹೇಳುದಿಲ್ಲ, ಅವರಿಗೆ ಪ್ರಿಫರ್ ಮಾಡ್ಲಿಕ್ಕೆ ಇಷ್ಟ ಆಗ್ಲಿಕ್ಕೆ ಇಲ್ಲ ಅವರಿಗೆ. ಕಾಟನ್ ಇಷ್ಟಪಡುವವರಿಗಂತೂ ಖಂಡಿತವಾಗಿಯೂ ಈ ಸಾರಿ ಇಷ್ಟ ಆಗೇ ಆಗ್ತದೆ. ನೋಡಿ ಇದೆರಡು ಸಾರಿ ಕೂಡ ನನಗೆ ಪರ್ಸನಲಿ ಇಷ್ಟ ಆಗಿದೆ. ಅಂದ್ರೆ ರಫ್ ಆಗಿರುವುದಿಲ್ಲ, ಅಷ್ಟು ಸಾಫ್ಟ್ ಆಗಿ ನಿಲ್ತದೆ, ನಮಗೆ ಬೇಗ ಬೇಗ ಉಟ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಇದರಲ್ಲಿ ಇನ್ನೊಂದು ಪೀಸ್ ಅಂದ್ರೆ 2 ಪೀಸ್ ಇರುವಂತದ್ದು ಇದರಲ್ಲಿ. ಇಲ್ಲಿಗೆ ನಮ್ಮ ಸಾರಿ ಕಲೆಕ್ಷನ್ ಮುಗಿತು. ಇನ್ನು ನಿಮಗೆ ನಾನು ಹೇಳಲಿಕ್ಕೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ ಅಲ್ಲ, ಒಂದು ಸಪ್ಲೈಯರ್ ಹತ್ರ ಸಾರಿ ಪರ್ಚೇಸ್ ಮಾಡಿದೆ, ಅದು ಹೇಗೆ ಉಂಟು, ಸೂರತ್ ಇಂದ ಪರ್ಚೇಸ್ ಮಾಡಿದ್ದು ಅಂತ. ಇದು ಅವ್ರು ನಂಗೆ ತೋರಿಸಿದ್ದು ಹೇಗೆ ಗೊತ್ತಂತ, ಮೈಸೂರು ಸಿಲ್ಕ್ ಬರ್ತದಲ್ಲ, ಸೆಮಿ ಮೈಸೂರು ಸಿಲ್ಕ್ ಅಥವಾ ಕ್ರೇಪ್ ಸಿಲ್ಕ್ ಅಲ್ಲಿ ಆ ತರ ಉಂಟು ಅಂತ ಫೋಟೋ ತೋರಿಸಿದ್ರು. ರಿಯಲ್ ಫೋಟೋ ಈ ತರ ಉಂಟು ಅಂತೆಲ್ಲ ತೋರಿಸಿ ನನ್ನಿಂದ ಪೇಮೆಂಟ್ ಎಲ್ಲ ಮಾಡಿಸಿ ಸಾರಿ ಬಂದದ್ದು ನೋಡಿ. ಈ ತರ ರಫ್ ಆಗಿದೆ ನೋಡಿ, ಈ ತರ ಇರುವಂತದ್ದು. ವಿಡಿಯೋದಲ್ಲಿ ಕಾಣ್ತದೆ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಈ ತರ ಇರುವಂತದ್ದು. ಇದು ಸಾಫ್ಟ್ ಆಗಿದೆ, ಸಾರಿ ಅಂತೂ ಸಾಫ್ಟ್ ಆಗಿದೆ, ಸಾಫ್ಟ್ ಆಗಿ ಇಲ್ಲ ಅಂತ ಹೇಳ್ತಾ ಇಲ್ಲ ನೋಡಿ, ಸಾಫ್ಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಇದು ಒಂಥರ ಕ್ರಸ್ಟ್ ಮೆಟೀರಿಯಲ್, ನೈಸ್ ಅಲ್ಲ ಕ್ರಸ್ಟ್ ಮೆಟೀರಿಯಲ್. ಒಂದು ಇಸ್ತ್ರಿ ಹಾಕಿದ್ರೆ ಕೂಡ ಸರಿ ಆಗುದಿಲ್ಲ ಆ ತರದ ಮೆಟೀರಿಯಲ್ ಅದು. ನಾನು ಇಷ್ಟವರೆಗೆ ಮೈಸೂರು ಸಿಲ್ಕ್ ಅದ್ರದ್ದು ತಗೊಂಡಿಲ್ಲ, ಅಂದ್ರೆ ಅಮ್ಮನ ಹತ್ರ ಒಂದು ಉಂಟು, ಆ ತರಕ್ಕೆ ನಂಗೆ ಕ್ವಾಲಿಟಿ ಅನಿಸ್ಲಿಲ್ಲ. ಅದು ಹೇಗೇನೆ ಅಥವಾ ಹೀಗೆ ಅಲ್ವಾ, ನಂಗೆ ಏನು ಗೊತ್ತಿಲ್ಲ ಇದ್ರ ಬಗ್ಗೆ. ನಿಮಗೆ ಏನಾದ್ರು ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ. ಇದನ್ನ ನೋಡಿ ಎಷ್ಟು ಚಂದ ಕಲರ್ ನೋಡಿ, ತುಂಬಾ ಒಳ್ಳೆ ಕಲರ್. ಆದ್ರೆ ನೋಡಿ ಈ ತರ ಒಂದು ಫೋಲ್ಡ್ 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 ವಿಡಿಯೋದಲ್ಲಿ ಫೋಟೋದಲ್ಲಿ ಎಲ್ಲ ಕಾಣುದಿಲ್ಲ ಅದು ನೋಡಿ.
ಒಂದು ಸ್ವಲ್ಪ ಕಾಣ್ತಾ ಉಂಟಾ ನಿಮಗೆ, ಸಣ್ಣ ಸಣ್ಣ ಕ್ರಸ್ಟ್ ಮೆಟೀರಿಯಲ್, ಫೋಲ್ಡ್ ಆಗಿರ್ತದೆ. ನಾನು ಈ ತರ ಉಂಟು ಅಂತ ಅನ್ಕೊಂಡಿರ್ಲಿಲ್ಲ. ಅಂದ್ರೆ ನಮಗೆ ಫಸ್ಟ್ ಓಪನ್ ಮಾಡುವಾಗ ಏನಿಸ್ತದೆ ಇದನ್ನು ನೋಡುವಾಗ, ಇದೊಂದು ಹುಡಿಯಾದ ಸಾರಿ, ಹಳೆ ಸಾರಿ ಅಂತ ಅನಿಸ್ಬೋದು. ಆದ್ರೆ ಇದು ಹಳೆ ಸಾರಿ ಅಲ್ಲ, ಆ ತರನೇ ಇರುವಂತದ್ದು. ಈ ತರ ಸಾರಿ ಇರ್ತದ ಅಂತ ನಂಗೆ ಗೊತ್ತಿಲ್ಲ. ಈ ತರನೇ ಇರುವಂತದ್ದು. ಇಸ್ತ್ರಿ ಹಾಕಿದ್ರು ಕೂಡ ಸರಿ ಆಗುದಿಲ್ಲ. ಇಸ್ತ್ರಿ ಹಾಕಿ ಒಂದ್ ಸ್ವಲ್ಪ ಹೊತ್ತಾಗುವಾಗ ಈ ತರನೇ ಆಗ್ತದೆ. ಸಾರಿ ಕ್ವಾಲಿಟಿ ತುಂಬಾ ಚೆನ್ನಾಗಿ ಉಂಟು. ಯಾರಿಗಾದ್ರೂ ಬೇಕಾದ್ರೆ ನಂಗೆ ಮೆಸೇಜ್ ಮಾಡಿ. ಇದರ ರೇಟ್ ನಾನು ಹೇಳುದಿಲ್ಲ, ಆವಾಗ್ಲೇ ಅಲ್ಲೇ ಹೇಳ್ತೇನೆ. ಇದು ಯಾರಿಗೂ ಬೇಡ ಅಂತ ಹೇಳಿದ್ರೆ ನಾನೇ ಉಟ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಉಂಟು. ನಂಗೆ ಬೇಕು ಅಂತ ಹೇಳಿ ನಾನು ಯೋಚನೆ ಮಾಡಿದ್ದೇನೆ. ಯಾರಿಗೂ ಕೂಡ ಬೇಡ ಅಂತಿದ್ರೆ ಹೇಳಿ. ಮತ್ತೊಂದ್ ಸಾರಿ ಏನು ಅಂತ ನೋಡಿ, ನಾನು ಇದಕ್ಕೆ ಏನಂತ ಹೇಳಿ, ಒಳ್ಳೆ ಕಲರ್ ಅಂತ ಹೇಳಿ ನೋಡಿ ಪರ್ಚೇಸ್ ಮಾಡಿದ್ರೆ ನೋಡಿ, ಬ್ಲೌಸ್ಗೆ ಏನು ತೊಂದರೆ ಇಲ್ಲ ನೋಡಿ. ಒಳ್ಳೆ ಸಾರಿ. ಈ ಸಾರಿ ನೋಡಿ, ಜಾರ್ಜೆಟ್ ಅಲ್ಲಿ ಬರುವಂತದ್ದು ಸಾರಿ. ಇದು ಲೇಸ್ ವರ್ಕ್ ಅಲ್ಲ, ಏನು ಮಿಷಿನ್ ಎಂಬ್ರಾಯ್ಡರಿ ಇಲ್ವಾ, ಆ ತರ ವರ್ಕ್. ಆದ್ರೆ ಇದ್ರ ಫಿನಿಶಿಂಗ್ ಇಲ್ವಾ, ಸಾರಿದು ಫಿನಿಶಿಂಗ್, ಈ ಫಿನಿಶಿಂಗಿಗೆ ನಾನು ಎಂತ ಅಂತ ಹೇಳುದು ನೋಡಿ. ಇದನ್ನೆಲ್ಲ ನಾವು ಕಸ್ಟಮರ್ಗೆ ಕೊಡ್ಲಿಕ್ಕೆ ಆಗ್ತದ? ನಾನೆಲ್ಲ ಕೊಡುದಿಲ್ಲ ಈ ತರದ್ದು, ನಂಗೆ ಇಷ್ಟ ಆಗುದಿಲ್ಲ ಆ ತರ ಎಲ್ಲ. ಎಂತ ಇದನ್ನೆಲ್ಲ ಅವ್ರು ಉಟ್ಕೊಳ್ಬೇಡ್ವಾ ಕಸ್ಟಮರ್? ಅವ್ರು ಹೇಗೆ ಇದನ್ನೆಲ್ಲ ಸೇಲ್ ಮಾಡ್ತಾರೆ ಅಂತ ನಂಗೆ ಗೊತ್ತಾಗುದಿಲ್ಲ ನೋಡಿ. ಈ ತರ ಉಂಟು, ಸ್ಕ್ಯಾಲಪ್ ವರ್ಕ್ ಬರ್ತದೆ. ಇದನ್ನೆಂತ ಮಾಡುದು? ಎರಡು ಸೈಡಲ್ಲೂ ಹಾಗೆ ಬರುವಂತದ್ದು. ಇದನ್ನೆಂತ ಮಾಡುದು ನೋಡಿ, ಆಡುದು. ಶೇ, ಇದ್ರದ್ದು ಈ ಮೂರು ಸಾರಿ ಹೇಳಿದ್ನಲ್ಲ ನಾನು, ಇದು ಮೂರದ್ದು ನನ್ನ ಹಣ ಸುಮ್ನೆ ಹೋಯ್ತು, ಸುಮ್ನೆ ವೇಸ್ಟ್ ಆಗಿದೆ. ಎಂತ ಹೇಗೆಲ್ಲ ಹುಡುಗ. ಸಾರಿ ತುಂಬಾ ಚೆನ್ನಾಗಿ ಉಂಟು, ಸಾರಿಯ ಬಗ್ಗೆ ಹೇಳಲಿಕ್ಕಿಲ್ಲ. ಆದ್ರೆ ಫಿನಿಶಿಂಗ್ ಎಂತ, ಆದ್ರೆ ಇದರ ಫಿನಿಶಿಂಗ್ ಸುಖ ಇಲ್ಲ ನೋಡಿ. ಈ ತರ ಫಿನಿಶಿಂಗ್ ಬರುವಂತದ್ದು, ಮೇಲ್ಗಡೆಯು ಕೆಳಗಡೆಯು. ಇಲ್ಲಿರುವ ಲೆಂತ್ ಇಲ್ಲಿಲ್ಲ, ಪಲ್ಲು ಹತ್ರ ಇಲ್ಲ. ಇದು ನೋಡಿ ಇಷ್ಟೇ ಇರುವಂತದ್ದು ಪಲ್ಲು. ಗ್ರ್ಯಾಂಡ್ ಪಲ್ಲು ಉಂಟು, ಒಳ್ಳೆ ಸಾರಿ, ಹೇಳಲಿಕ್ಕಿಲ್ಲ. ಬಟ್ ತೋರಿಸ್ತೇನೆ ಆಯ್ತಾ ನಿಮಗೆ. ನೋಡಿ ನೋಡಿ, ಈ ತರ ಬರ್ತದೆ ಅಂತ ಅನ್ಕೊಡಿ. ಇದನ್ನೆಂತ ಮಾಡುದು? ಇದನ್ನು ಕೊಡ್ಲಿಕ್ಕೆ ಆಗ್ತದೆ ಯಾರಿಗಾದ್ರೂ? ಎಂತ ಈ ತರದ್ದು ಸಪ್ಲೈಯರ್ಸ್ ಎಲ್ಲ ಸಿಗ್ತಾರೆ ನಿಮಗೆ, ತಲೆಕೆಟ್ಟ ಸಪ್ಲೈಯರ್ಸ್. ಓಕೆ, ಇಲ್ಲ ಎಂತ ಮಾಡುದು ನಾವು? ಸುಮ್ಮನೆ ಹಣ ಹೋಗ್ತದೆ. ಯಾವತ್ತೂ ಕೂಡ ನೀವು ಒಂದು ಬಿಸ್ನೆಸ್ ಶುರು ಮಾಡ್ತೀರಿ ಅಂತ ಇರ್ಲಿ ಅನ್ಕೊಳ್ಳಿ, ನೀವು ಒಂದು ಸ್ಯಾಂಪಲ್ ಯಾವತ್ತೂ ತಗೊಳ್ಬೇಕು. ಎಷ್ಟು ಹಣ ಕೊಟ್ಟರು ತೊಂದ್ರೆ ಇಲ್ಲ, ಸ್ಯಾಂಪಲ್ ತಗೊಂಡೇ ಬಲ್ಕ್ ಆಗಿ ಆರ್ಡರ್ ಮಾಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ದೊಡ್ಡ ಲಾಸ್ ಆಗ್ತದೆ ನೋಡಿ. ಈ ತರ ಬರ್ತದೆ. ಹಾಗೆ ಇವತ್ತಿದ್ದು ಸಾರಿ ಎಲ್ಲ ತೋರಿಸಿ ಆಗಿದೆ ನೋಡಿ. ಇದು ನನ್ನ ಸಮಸ್ಯೆ, ಇವಾಗಿದ್ದು ಸಮಸ್ಯೆ, ತಲೆ ಬಿಸಿ. ಎಂತ ಮಾಡುದು? ಹೀಗೆ ಸ್ಯಾಂಪಲ್ ತಗೊಂಡು ಡ್ಯಾಮೇಜ್ ಅಂದ್ರೆ ಈ ತರದೆಲ್ಲ ಬಂದು ಸ್ಟಾಕ್ ಮಾಡಿ ಇಟ್ಟಿದ್ದೇನೆ. ಎಂತ ತುಂಬಾ ಲಾಸ್ ಆಗಿದೆ ನಂಗೆ. ತುಂಬಾ ಲಾಸ್ ಅಂತ ಹೇಳಿದ್ರೆ ಈ ತರದ್ದೇ ಲಾಸ್, ಡ್ಯಾಮೇಜ್ ಸಾರಿ. ಆದ್ರೆ ಇದನ್ನ ಯಾರಿಗೂ ಕೊಡ್ಲಿಕ್ಕೆ ಆಗ್ತಿಲ್ಲ, ನಾನು ಕೊಡುದಿಲ್ಲ ಈ ತರದೆಲ್ಲ. ಹಾಗೆ ವಿಡಿಯೋ ಎಲ್ಲ ಇಷ್ಟ ಆಯ್ತಾ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಏನಾದ್ರೂ ಮಿಸ್ಟೇಕ್ ಇದ್ರೆ ಅದನ್ನ ಹೇಳಿ. ನಮ್ಮ ಬಿಸ್ನೆಸ್ ಅನ್ನು ಹೇಗೆ ಇಂಪ್ರೂವ್ ಮಾಡ್ಬೇಕು, ನಿಮಗೆ ಏನಾದ್ರೂ ಐಡಿಯಾಸ್ ಇದ್ರೆ ಹೇಳಿ. ಹಾಗೆ ಈ ವಿಡಿಯೋ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಾರಿ ಯಾರಿಗೆಲ್ಲ ಇಷ್ಟ ಆಗ್ತದೆ, ಟೀಚರ್ಸ್, ನಿಮ್ಮ ಪರಿಚಯದಲ್ಲಿ ಯಾರಾದ್ರೂ ಟೀಚರ್ಸ್ ಇದ್ರೆ ಅವರಿಗೆಲ್ಲ ಕೊಡಿ. ಹಾಗೆ ಅಕ್ಕ, ತಂಗಿ, ಅಮ್ಮ ಅವರಿಗೆಲ್ಲ ಶೇರ್ ಮಾಡಿ. ವಿಡಿಯೋ ನೋಡ್ಲಿಕ್ಕೆ ಹೇಳಿ, ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ಹೇಳಿ. ನೀವು ಕೂಡ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟರವರೆಗೆ ಕೊನೆಯವರೆಗೆ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇಷ್ಟವರೆಗೆ ಲಾಸ್ಟ್ ವರೆಗೆ ನೋಡಿದೀರಿ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ವಿಡಿಯೋ ಲಾಸ್ಟ್ ವರೆಗೆ ನೋಡಿದವರಿಗೆ ತುಂಬಾನೇ ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾನೇ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಳ್ತೇನೆ. ಹಾಗಾದ್ರೆ ಬಾಯ್. ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.